ನೋಡ್ಬೋದು ಅಂತೂ ಇಂತೂ ಕೊಪ್ಪಳದ ನೋಡಿದ್ರಲ್ಲ ದೇವಸ್ಥಾನ ಒಳಗಿದೆ ಅಂತ. ನೀವು ನೋಡಿ ಎಲ್ಲಾ ದೇವಸ್ಥಾನ ಮುಂದೆ ನಂದಿ ವಿಗ್ರಹ ಇಟ್ಟಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಮೊದಲನೇ ವಿಡಿಯೋವನ್ನ ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊಪ್ಪಳದ ಕೇದಾರನಾಥ ಅಂದ್ರೆ ಶಿವರಾತ್ರೀಶ್ವರ ಗುಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕ್ರಿ ತಡ, ಹೋಗೋಣ ಬರೀ ಕೊಪ್ಪಳ ಕೇದಾರ್ನಾಥ್ಗೆ. ನೋಡ್ಬೋದು ಅಂತೂ ಇಂತೂ ಕೊಪ್ಪಳದ ಕೇದಾರನಾಥ ದೇವಸ್ಥಾನಕ್ಕೆ ರೀಚ್ ಆದ ಜಸ್ಟ್. ಕೇದಾರ್ನಾಥದಲ್ಲಿ ಹೇಗಿದೆ ನೀವು ಅದೇ ರೀತಿನೇ ಕಾಣುತ್ತೆ. ಮುಂದೆ ಹೋಗ್ತೀನಿ ಸ್ವಲ್ಪ. ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನ, ಹುಲಿಕೆರೆ, ಬಲದಂಡೆ. ಪೂಜಾರಿಗಳು ಜಸ್ಟ್ ಇವಾಗ ಬಂದ್ರು. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರ. ನೋಡಿದ್ರಲ್ಲ ದೇವಸ್ಥಾನ ಒಳಗಿದೆ ಅಂತ. ನೀವು ನೋಡಿರ್ಬೋದು ಎಲ್ಲಾ ದೇವಸ್ಥಾನದ ಮುಂದೆ ಶಿವನ ಮುಂದೆ ನಂದಿ ವಿಗ್ರಹ ಇರುತ್ತೆ. ಕೆಲವರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಚಿಕ್ಕದಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಮಹರ್ಷಿಗಳು ಅಂದ್ರೆ ನಂದಿಯ ತಂದೆ. ನಂದಿ ಊಟಕ್ಕಿಂತ ಮುಂಚೆ ಶಿಲಾದ ಮಹರ್ಷಿಗಳಿಗೆ ಮಕ್ಕಳಾಗಿರಲ್ಲ. ಹಂಗಾಗಿ ಶಿವನ ಕುರಿತು ತಪಸ್ ಮಾಡ್ತಾರ ಮಕ್ಕಳಾಗ್ಲಿ ಅಂದ್ಬಿಟ್ಟು. ಹಂಗೆ ಶಿಲಾದ ಮಹರ್ಷಿಗಳು ಬಹಳ ದಿನ ಕಾಲ ತಪಸ್ ಮಾಡ್ತಾರ. ಕೊನೆಗೆ ಶಿವ ಪ್ರತ್ಯಕ್ಷ ಆಗಿ ವರ ಕೊಡ್ತಾರ. ಆ ವರದಿಂದ ಏನು ಮಗು ಜನಿಸುತ್ತಲ್ಲ, ಆ ಮಗುವಿಗೆ ನಂದಿ ಅಂತ ಹೆಸರಿಡ್ತಾರ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇಬ್ರು ಮಹರ್ಷಿಗಳು ಶಿಲಾದ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ಕೊಡ್ತಾರ. ಭೇಟಿ ಕೊಟ್ಟಾಗ ಮಾತುಕತೆ ಎಲ್ಲ ಆದ್ಮೇಲೆ ನಂದಿಗೆ ಆಶೀರ್ವಾದ ಮಾಡುವ ಸಮಯದಾಗ ಒಂದು ವಿಷಯ ಗೊತ್ತಾಗತ್ತ, ನಂದಿದು ಆಯಸ್ಸು ಕಡಿಮೆ ಇದೆ ಅಂತಂದು. ಈ ವಿಷಯ ತಿಳಿದ ಶಿಲಾದ ಮಹರ್ಷಿಗಳು ತುಂಬಾ ಬೇಸರ ಪಡ್ತಾರ. ಸ್ವಲ್ಪ ದಿನ ಆದ್ಮೇಲೆ ನಂದಿಗೂ ಕೂಡ ಈ ವಿಷಯ ಗೊತ್ತಾಗತ್ತ. ನಂದಿ ಹಾಗಾಗಿ ನಾನು ತಪಸ್ ಮಾಡ್ತೀನಿ ಶಿವನ ಕುರಿತು, ನಾನು ಕೂಡ ದೀರ್ಘಾಯುಷ್ಯ ಆಗ್ತೀನಿ ಅಂತಂದು ತಪಸ್ನ ಪ್ರಾರಂಭ ಮಾಡ್ತಾನ. ಹೀಗೆ ತಪಸ್ನ ಮುಂದುವರ್ಸ್ಕೊಂಡ್ ಬರ್ತಾನ ನಂದಿ. ಸ್ವಲ್ಪ ದಿನಗಳಾದ್ಮೇಲೆ ಶಿವ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಕೇಳೋ ನಂದಿ ಅಂತ ಹೇಳಿದಾಗ, ನಂದಿ ದೀರ್ಘಾಯಸ್ಸು ಕೊಡಿ ಅಂತ ಕೇಳೋ ಬದಲು ಸದಾಕಾಲ ನಿಮ್ ಜೊತೆನೇ ಇರ್ಬೇಕು ಅಂತಂದು ಕೇಳ್ಬಿಡ್ತಾನ. ಶಿವ ಹಾಗೆ ಆಗ್ಲಿ, ಸದಾಕಾಲ ನೀನು ಕೈಲಾಸದ ದ್ವಾರಪಾಲಕನಾಗಿ ಮತ್ತೆ ನನ್ನ ವಾಹನ ಆಗಿ ಸದಾಕಾಲ ನಿನ್ ಜೊತೆ ನೀರಂತಂದು ನಂದಿಗೆ ಆಶೀರ್ವಾದ ಮಾಡ್ತಾರ. ಹಂಗಾಗಿ ಹೀಗೆ ಎಲ್ಲಾ ಶಿವನ ದೇವಸ್ಥಾನಗಳ ಮುಂದೆ ನಂದಿ ವಿಗ್ರಹ ಇಟ್ಟಿರ್ತಾರೆ. ಈ ತರ ನೋಡ್ಬೋದು, ಸುತ್ತಲೂ ಹಸಿರು ಹಸಿರು. ಇಲ್ಲಿ ಮೇಲೆ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ. ಹೋಗಿ ನೋಡುತ್ತೀನಿ ಆದಷ್ಟು. ಬರಪ್ಪ ಹೋಗೋಣ ಹಂಗಾದ್ರೆ. ಇಲ್ಲಿ ನೋಡ್ಬೋದು ಸುತ್ತಲೂ ಹೆಂಗಿದೆ ಅಂತ. ಪಕ್ಕದಲ್ಲೇ ಒಂದು ಕೆರೆ ಇದೆ, ಮುಂದೆ ಊರು, ನಡುವೆ ದೇವಸ್ಥಾನ. ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ ಅಂತ. ಸೇಮ್ ಉತ್ತರಾಖಂಡದಲ್ಲಿ ಯಾವ ತರ ಇದೆಯೋ ಕೇದಾರನಾಥ ದೇವಸ್ಥಾನ, ಅದೇ ರೀತಿನೇ ಕಟ್ಟಿಸಿದ್ದಾರೆ ಇಲ್ಲಿ. ಈ ದೇವಸ್ಥಾನ ಬಿಟ್ಟು ಒಂದು ವಚನ ನೆನಪಾಯ್ತು ಬಸವಣ್ಣನವ್ರದ್ದು. ಉಳ್ಳುವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವಕ್ಕಲೆಯುಂಟು ಜಂಗ ಮಕ್ಕಳಿವಿಲ್ಲ. ಹೀಗೆ ನಮ್ಮ ಕಾಲಗಳನ್ನೇ ದೇವಸ್ಥಾನ ಕಂಬ ಮಾಡ್ತಾ, ದೇಹವನ್ನೇ ದೇಗುಲ ಮಾಡ್ತಾ, ಶಿರವನ್ನ ಹೊನ್ನ ಕಳಶ ಮಾಡ್ತಾ ನಮ್ಮಲ್ಲಿರುವ ದೇವರನ್ನ ಪೂಜಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕೇದಾರನಾಥ, ಕೊಪ್ಪಳದ ಕೇದಾರನಾಥ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.